ಶತಮಾನೋತ್ಸವ ಸಮಾರಂಭದ ಆಚರಣೆಗಾಗಿ ಒಂದು ಶತಮಾನೋತ್ಸವ ಭವನವನ್ನು ಕಟ್ಟಬೇಕು ಹೇಳಿ ಚಿಂತನೆಯನ್ನು ಮಾಡಿ ಆ ಶತಮಾನೋತ್ಸವ ಭವನವನ್ನು ಈಗಾಗಲೇ ಉನ್ನತಿ ಕಟ್ಟಡದ ಹೆಸರಿನಲ್ಲಿ ಲೋಕಾರ್ಪಣೆಯನ್ನು ಈಗಾಗಲೇ ನೆರವೇರಿಸಿ ಬೇರೆ ಬೇರೆ ಆಡಳಿತ ಮಂಡಳಿಯ ಕೊಠಡಿ, ಹಾಗೆ ಭದ್ರತಾ ಕೊಠಡಿ, ಹಾಗೆ ದಿವಂಗತ ಪಂದ್ಯಂಡ ಬೆಳ್ಳೆಪ್ಪನವರ ಸ್ಮಾರಕ ಸಭಾಂಗಣ, ರಾವಬೂದೂರು ಕೊಡಂದರ ಕುಟ್ಟಯ್ಯ ಅವರ ಪ್ರತಿಮೆ, ಹಾಗೆ ಕಾವೇರಿ ತಾಯಿಯ ಪ್ರತಿಮೆಯನ್ನು ಅನಾವರಣ ಮಾಡಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯರಿಗಿಂತ ಮೊದಲು ಸ್ವಲ್ಪ ಎಡವಿದೆ. ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಸ್ವಾಗತ ಮಾಡುವಾಗ ಬಂದಂಥ ಎಲ್ಲ ವಿವಿಧ ಸಹಕಾರ ಸಂಘಗಳ ಸುಮಾರು 249 ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸಮಸ್ತ ಸಿಬ್ಬಂದಿಗಳು ಎಲ್ಲರೂ ಸಭೆಗೆ ಆಗಮಿಸಿದ್ದೀರಾ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಆದರಣೀಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವಿವಿಧ ನಮ್ಮ ಪ್ಯಾನಲ್ ಲಾಯರ್ಗಳು, ಪ್ಯಾನಲ್ ಇಂಜಿನಿಯರ್ಸ್ಗಳು, ಆಡಿಟರ್ಸ್ಗಳು, ಬೇರೆ ಬೇರೆ ಜಿಲ್ಲೆಯ ಎಲ್ಲ ಉನ್ನತ ಮಟ್ಟದ ಅಧಿಕಾರಿ ವರ್ಗದವರು ಆಗಮಿಸಿದ್ದಾರೆ. ಅವರಿಗೂ ನಾನು ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ BJP ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಜನತಾದಳದ ಅಧ್ಯಕ್ಷರುಗಳು ಆಗಮಿಸಿದ್ದೀರಾ. ಅವರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಎಲ್ಲ ಅಧಿಕಾರಿ ವರ್ಗದವರು, ನಿವೃತ್ತ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕ ಬಂಧುಗಳು ನಮ್ಮ ಈ ಶತಮಾನೋತ್ಸವ ಸಮಾರಂಭದ ಆಮಂತ್ರ ಪತ್ರಕ್ಕೆ ಬೆಲೆಯನ್ನು ಕೊಟ್ಟು ಸಮಯಕ್ಕೆ ಸರಿಯಾಗಿ ಭಾಗಿಯಾಗಿದ್ದರೆ ಅವರೆಲ್ಲರಿಗೂ ನಾನು ಆತ್ಮೀಯವಾಗಿಯೂ ಆಡಳಿತ ಮಂಡಳಿಯ ಪರವಾಗಿಯೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಒಂದು ಒಳ್ಳೆಯ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದರೆ ನಮ್ಮ ಮಾಧ್ಯಮ ಮಿತ್ರರು, ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ಅವರಿಗೂ ನಾನು ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತಿಸುತ್ತಾ, ಕಳೆದ 2 ದಿವಸಗಳಿಂದ ನಿರಂತರವಾಗಿ ಬ್ಯಾಂಕಿನ ದುಡಿಮೆಗೆ ಹಗಲು ಇರಲು ಶ್ರಮಿಸಿದಂಥ ನಮ್ಮ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇವತ್ತು ಕೊಡಗು ಜಿಲ್ಲೆಯ ಸುಮಾರು 102 ವರ್ಷಗಳ ಇತಿಹಾಸ ಇರುವಂಥ ಒಂದು DCC ಬ್ಯಾಂಕಿನಲ್ಲಿ ಸುಮಾರು 26 ಅಧ್ಯಕ್ಷರುಗಳು ಕಾರ್ಯವನ್ನು ನಿರ್ವಹಿಸಿ 100 ವರ್ಷಗಳವರೆಗೆ ಅತ್ಯಂತ ಯಶಸ್ವಿಯಾಗಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕನ್ನು ಒಂದು ಯಶಸ್ವಿ ಬುನಾದಿಯನ್ನು ಹಾಕಿಕೊಡುವುದರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಕೊಡಗು ಸಹಕಾರ ಕ್ಷೇತ್ರ ಒಂದು ಮಾದರಿಯಾಗಿದೆ ಎಂಬುದನ್ನು ಹಾಗೂ ಸೇವೆ ಸಲ್ಲಿಸಿದಂಥ ಹಿರಿಯರನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಸನ್ಮಾನ್ಯ ಶ್ರೀ ಪೊನ್ನಣ್ಣನವರೇ, ಹಾಗೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ನಮ್ಮ ಸಂಸದರಾದ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹ ಅವರೇ, ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದಿಡಲು ಆಶಿಸುತ್ತೇನೆ. ಒಟ್ಟಾಗಿ ಬರುವುದು ಪ್ರಾರಂಭ, ಒಟ್ಟಾಗಿ ಇರುವುದು ಪ್ರಗತಿ, ಒಟ್ಟಾಗಿ ದುಡಿಯುವುದರಿಂದ ಯಶಸ್ಸು ಎಂಬ ಶ್ರೇಷ್ಠ ಸಾಕಾರ ತತ್ವದಡಿ ದೂರದರ್ಶಿಯ ಚಿಂತನೆ ಹಾಗೂ ಭವಿಷ್ಯದ ಭವ್ಯ ಕನಸಿನೊಂದಿಗೆ ಸಮಾಜದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರವೇ ಸನ್ಮಾರ್ಗ ಎಂಬುದನ್ನು ಮನಗೊಂಡು 1921ರಲ್ಲಿ ಸಹಕಾರಿ ತತ್ವಗಳಡಿಯಲ್ಲಿ ಬ್ಯಾಂಕ್ ಪ್ರಾರಂಭವಾಗಿ ತದನಂತರ 1946ರಲ್ಲಿ ಕೊಡಗು ಪ್ರಾಂತೀಯ ಬ್ಯಾಂಕ್ ಎಂದು ನಾಮಕರಣಗೊಂಡು ಕಾರ್ಯವನ್ನು ನಿರ್ವಹಿಸಿ ಬಂದಿರುತ್ತದೆ. 1956ರಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಎಂದು ಮರುನಾಮಕರಣಗೊಂಡು ಕಾಲಾನುಕಾಲಕ್ಕೆ ಪ್ರಗತಿಯನ್ನು ಸಾಧಿಸುತ್ತಾ 2021ರ ಜೂನ್ 28ನೇ ತಾರೀಕಿಗೆ 100 ವರ್ಷಗಳನ್ನು ಪೂರೈಸುವುದರೊಂದಿಗೆ ಸಹಕಾರ ಸಂಘಗಳಿಗೆ ಸಾಲ ನೀಡಿಕೆ ಹಾಗೂ ಅವುಗಳ ಮೇಲ್ವಿಚಾರಣೆಯ ಉದ್ದೇಶದೊಂದಿಗೆ ಕಾರ್ಯ ಆರಂಭಿಸಿದ ಬ್ಯಾಂಕ್ ಸಹಕಾರ ಚಳವಳಿಯ ಜೊತೆಗೆ 102 ವರ್ಷಗಳನ್ನು ಯಶಸ್ವಿಯಾಗಿ ಗ್ರಾಹಕರ ಸೇವೆಯೊಂದಿಗೆ ಪ್ರಗತಿಯಲ್ಲಿ ಮುನ್ನಡೆಯುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯವಾಗಿರುತ್ತದೆ. 102 ವರ್ಷಗಳ ಕಾಲಾವಧಿಯಲ್ಲಿ ಸಹಕಾರ ತತ್ವಗಳಿಗೆ ಪೂರಕವಾದಂಥ ನೀತಿ ನಿಯಮಗಳು, ಕಾಯ್ದೆ ಕಾನೂನುಗಳು, ವಿಧಿವಿಧಾನಗಳಲ್ಲಿ ಅನೇಕ ಬದಲಾವಣೆ ಆಗಿರುವುದನ್ನು ಮನಗೊಂಡು ಎಲ್ಲ ಬದಲಾವಣೆಗಳನ್ನು ಬ್ಯಾಂಕಿನ ಆಡಳಿತ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ತನ್ನ ಕಾರ್ಯ ಚಟುವಟಿಕೆಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಜಿಲ್ಲೆಯ ಅಗ್ರಗಣ್ಯ ಸಹಕಾರಿ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ. ಜಿಲ್ಲೆಯ ಸಹಕಾರ ಚಳವಳಿಯ ನಾಯಕತ್ವವನ್ನು ವಹಿಸಿಕೊಂಡು ಸಹಕಾರ ಸಂಘಗಳಿಗೆ ಮಾರ್ಗದರ್ಶನ ನೀಡುತ್ತಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಬ್ಯಾಂಕಿನ ಹೆಗ್ಗಳಿಕೆಯಾಗಿರುತ್ತದೆ. ಬಹುಮುಖ್ಯವಾಗಿ
ಜಿಲ್ಲೆಯ ಗ್ರಾಮೀಣ ಭಾಗದ ರೈತರಿಗೆ ಅಗತ್ಯ ಇರುವ ಕೃಷಿ ಪತ್ತನ್ನು ಅಪೆಕ್ಸ್ ಬ್ಯಾಂಕ್, ನಬಾರ್ಡ್, ರಾಜ್ಯ ಸರ್ಕಾರ ಹಾಗೂ ಬ್ಯಾಂಕಿನ ಸ್ವಂತ ಬಂಡವಾಳದಿಂದ ಸಕಾಲದಲ್ಲಿ ಸಾಲವನ್ನು ವಿತರಿಸುತ್ತಾ ಜಿಲ್ಲೆಯ ರೈತರ ಜೀವನಾಡಿ ಸಂಸ್ಥೆ ಎಂದು ಕರೆಸಿಕೊಂಡಿರುವುದು ನಮ್ಮ ಬ್ಯಾಂಕಿನ ಹಿರಿಮೆಯಾಗಿರುತ್ತದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಗಾದೆಯ ಮಾತಿನಂತೆ ಜಿಲ್ಲೆಯ ಸಂಪೂರ್ಣ ದ್ರವ್ಯ ಸಂಪತ್ತನ್ನು ಜಿಲ್ಲೆಯ ಜನತೆಯ ವಿವಿಧ ಸಾಲದ ಬೇಡಿಕೆಗಳಿಗೆ ಈಡೇರಿಕೆಗೆ ಮೀಸಲಿಸಿದಂಥ ಏಕೈಕ ಬ್ಯಾಂಕ್ ನಮ್ಮ ಬ್ಯಾಂಕ್ ಆಗಿರುತ್ತದೆ. ತಾನು ಎಲ್ಲರಿಗಾಗಿ, ಎಲ್ಲರೂ ತನಗಾಗಿ ಎಂಬ ಧ್ಯೇಯವಾಕ್ಯದೊಂದಿಗೆ ಬ್ಯಾಂಕ್ ನಡೆದು ಬಂದ ಪ್ರಗತಿಯನ್ನು ತಮಗಳ ಮುಂದಿಡಲು ಬಯಸುತ್ತೇನೆ. 1946ರಲ್ಲಿ ಕೊಡಗು ರಾಜ್ಯ ಅಂತ್ಯಗೊಂಡು ಪ್ರಾಂತೀಯ ಪ್ರದೇಶವಾಗಿ ರೂಪುಗೊಂಡಿದ್ದರಿಂದ ಬ್ಯಾಂಕಿನ ಹೆಸರು ಕೊಡಗು ಪ್ರಾಂತೀಯ ಸಹಕಾರ ಬ್ಯಾಂಕ್ ಎಂದು ಬದಲಾವಣೆಯಾಗಿರುತ್ತದೆ. ಆಗಸ್ಟ್ 15, 1947ರ ಭಾರತ ಸ್ವತಂತ್ರ ಸಂಭ್ರಮದ ವೇಳೆಗೆ ಬ್ಯಾಂಕಿನಲ್ಲಿ ಒಟ್ಟು 360 ಸಹಕಾರ ಸಂಘಗಳು ಸದಸ್ಯರಾಗಿದ್ದು, ಬ್ಯಾಂಕಿಗೆ 25 ವರ್ಷ ತುಂಬಿದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಸ್ವಂತ ಕಟ್ಟಡ ಹೊಂದುವ ಉದ್ದೇಶದೊಂದಿಗೆ ಮಡಿಕೇರಿಯ ಸುಂಕದ ಕಟ್ಟೆಯ ಬಳಿಯ ಮಾರುಕಟ್ಟೆ ಜಾಗವನ್ನು ಸರ್ಕಾರದಿಂದ ಪಡೆದು ಮೊದಲು ಸ್ವತಂತ್ರ ಸಂಭ್ರಮದ ದಿನದಂದು ಆಗಸ್ಟ್ 15, 1947ರಲ್ಲಿ ಅಂದಿನ ಚೀಫ್ ಕಮಿಷನರ್ ಆಫ್ ಕೊಡಗು ದಿವಾನ್ ಬಹದ್ದೂರ್ ಕೇಟೋಳಿರ ಚಂಗಪ್ಪನವರ ಅಮೃತ ಹಸ್ತದಿಂದ ಕಟ್ಟಡಕ್ಕೆ ಅಡಿಗಲನ್ನು ಹಾಕಲಾಗಿರುತ್ತದೆ. ಅದೇ ಕೇಟೋಳಿರ ಚಂಗಪ್ಪನವರ ಅವರು ಸತ ಮೊಮ್ಮಗರಾಗಿ 100 ವರ್ಷಕ್ಕೆ ಅವರು ಸತ ಉಪಾಧ್ಯಕ್ಷರಾಗಿದ್ದಾರೆ. ಅದು ಸತ ಅವರ ಒಂದು ಸೌಭಾಗ್ಯ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆಯಿಂದ ನನ್ನ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದೇನೆ. 1947ರಲ್ಲಿ ಪ್ರಾರಂಭವಾದ ಕಟ್ಟಡ ಕೆಲಸವು 1950ರಲ್ಲಿ ಪೂರ್ಣಗೊಂಡಿದ್ದು, ಕೇಂದ್ರ ಕಚೇರಿ ಕಟ್ಟಡಕ್ಕೆ ಬೆಳ್ಳಿ ಮಹೋತ್ಸವ ಕಟ್ಟಡ ಎಂದು ಹೆಸರಿಸಿ ಮೇ 16, 1950ರಲ್ಲಿ ಬೆಳ್ಳಿ ಮಹೋತ್ಸವವನ್ನು ಆಚರಿಸಲಾಗಿರುತ್ತದೆ. 1964ರಲ್ಲಿ ರಾಜ್ಯದ 19 DCC ಬ್ಯಾಂಕ್ಗಳ ಪೈಕಿ ಉತ್ತಮ ಕಾರ್ಯನಿರ್ವಹಣೆಗಾಗಿ ಅಂದಿನ ಮೈಸೂರು ರಾಜ್ಯ ಸರ್ಕಾರದಿಂದ ಪ್ರಥಮ ಬಹುಮಾನ ದೊರಕಿರುತ್ತದೆ. 1971ರಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕಿನಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುವಂಥ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳಿಗೆ ಆರಂಭಿಸಿದ ಪ್ರೋತ್ಸಾಹ ಬಹುಮಾನವು ಪ್ರಾರಂಭಿಕ ವರ್ಷದಲ್ಲಿ ನಮ್ಮ ಬ್ಯಾಂಕಿನ ಉತ್ತಮ ಕಾರ್ಯನಿರ್ವಹಣೆಗಾಗಿ ಪ್ರಥಮ ಬಹುಮಾನವನ್ನು ಲಭಿಸಿರುವುದು ನಮ್ಮ ಹೆಮ್ಮೆಯ ವಿಷಯವಾಗಿರುತ್ತದೆ. 23/1972ರಂದು ಬ್ಯಾಂಕಿನ ಸುವರ್ಣ ಮಹೋತ್ಸವವನ್ನು ಆಚರಿಸಲಾಯಿತು. ಅಂದಿನ ಬ್ಯಾಂಕಿನ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಹಿರಿಯ ಸಹಕಾರಿಗಳು, ನಮ್ಮ ಕೊಡಗು ಜಿಲ್ಲೆಯ ಹೆಮ್ಮೆಯ ಸಹಕಾರಿಗಳಾದ ಸಹಕಾರ ರತ್ನ ಪುರಸ್ಕೃತರು ಮಾಜಿ ಸಚಿವರಾದ ಶ್ರೀಮಾನ್ MC ನಾಣೇನವರು ಎನ್ನುವುದು ನಮ್ಮ ಹೆಮ್ಮೆಯ ವಿಚಾರ. ಆ ಶುಭ ದಿನದಂದು ಮಡಿಕೇರಿಯ ಕಾಲೇಜು ರಸ್ತೆಯ ಶಾಖೆಯನ್ನು ಪ್ರಾರಂಭಿಸಲಾಗಿರುತ್ತದೆ. ಬ್ಯಾಂಕಿನ ಉತ್ತಮ ಕಾರ್ಯನಿರ್ವಹಣೆಗಾಗಿ ಅಪೆಕ್ಸ್ ಬ್ಯಾಂಕಿನಿಂದ 1991-92ರಲ್ಲಿ ಪ್ರಥಮ, 92-93ರಲ್ಲಿ ತೃತೀಯ, 93-94ರಲ್ಲಿ ದ್ವಿತೀಯ ಬಹುಮಾನವು ದೊರೆತಿರುತ್ತದೆ. 1995ರಲ್ಲಿ ಬ್ಯಾಂಕಿಂಗ್ ವ್ಯವಹಾರವನ್ನು RBI ಮಾನದಂಡಗಳಿಗೆ ಒಳಪಟ್ಟು ನಡೆಸುವ ಸಂಬಂಧ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಲೈಸೆನ್ಸ್ ಪಡೆದಿದ್ದು, ರಾಜ್ಯದಲ್ಲಿ ಲೈಸೆನ್ಸ್ ಪಡೆದ DCC ಬ್ಯಾಂಕುಗಳ ಪೈಕಿ ನಮ್ಮ ಬ್ಯಾಂಕ್ 2ನೇ ಆಗಿರುತ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ 1996ರಲ್ಲಿ ಬ್ಯಾಂಕಿಗೆ 75 ವರ್ಷ ತುಂಬಿದ ಸಂದರ್ಭದಲ್ಲಿ ದಿವಂಗತ ಕುಂಭಗೌಡನ ಉತ್ತಪ್ಪನವರು ಅಧ್ಯಕ್ಷರಾಗಿದ್ದು, ಬ್ಯಾಂಕಿನ ಅಮೃತ ಮಹೋತ್ಸವವನ್ನು 96 ಡಿಸೆಂಬರ್ ಮಾಹೆಯಲ್ಲಿ ಆಚರಿಸಿದ್ದು, ಇದರ ಸ್ಮರಣಾರ್ಥ ಬ್ಯಾಂಕಿನ ಸಿದ್ದಾಪುರ ಶಾಖೆಗೆ ಸ್ವಂತ ಕಟ್ಟಡವನ್ನು ನಿರ್ಮಿಸಲಾಗಿರುತ್ತದೆ. ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಪರಿಗಣಿಸಿ 1997, 98, 99, 2000, 2001ರ ಸಾಲಿಗೆ ನಬಾರ್ಡ್ ವತಿಯಿಂದ 3 ಬಾರಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪತ್ರ, ಫಲಕ ಹಾಗೂ 5 ಲಕ್ಷಗಳ ನಗದು ಬಹುಮಾನ ದೊರೆತಿದ್ದು, ಬ್ಯಾಂಕಿನ ಅಂದಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಾತಂಡ ರಮೇಶ್ ಹಾಗೂ ಅವರ ಆಡಳಿತ ಮಂಡಳಿಯರ ಸೇವೆಯನ್ನು ಸದಾ ಸ್ಮರಿಸುತ್ತಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. 2012, 13 ಹಾಗೂ 13-14ರಲ್ಲಿ ನಬಾರ್ಡ್ ಸಹಯೋಗದೊಂದಿಗೆ TCS ಕಂಪನಿ ಮುಖಾಂತರ ಬ್ಯಾಂಕಿನಲ್ಲಿ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಅಳವಡಿಸಲಾಗಿರುತ್ತದೆ. 2014-15 ಸಾಲಿನಲ್ಲಿ ನಬಾರ್ಡ್ ನಿರ್ದೇಶನದಂತೆ ಬ್ಯಾಂಕಿನ ವತಿಯಿಂದ ನೇರವಾಗಿ KCC ರುಪೇ ಕಾರ್ಡ್ ವಿತರಿಸುವ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿರುತ್ತದೆ. ಇದೇ ಅವಧಿಯಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಮತ್ತು ಜೀವನ್ ಸುರಕ್ಷಾ ವಿಮಾ ಯೋಜನೆಯ ಅನುಷ್ಠಾನ, DBT ಹಾಗೂ SMS ಸೇವೆಯನ್ನು ಗ್ರಾಹಕರಿಗೆ ವಿಸ್ತರಿಸಲಾಗಿರುತ್ತದೆ.
2015-16 ಸಾಲಿನಿಂದ ಹಂತ ಹಂತವಾಗಿ ಸಾಲದ ಯೋಜನೆಗಳನ್ನು ಪರಿಷ್ಕರಿಸುತ್ತಾ ಬಂದಿದ್ದು, ಬ್ಯಾಂಕಿನ ವತಿಯಿಂದ ನೇರವಾಗಿ ವೈಯಕ್ತಿಕ ಗರಿಷ್ಠ 60 ಲಕ್ಷಗಳವರೆಗಿನ ವಿವಿಧ ಸಾಲಗಳನ್ನು ಮತ್ತು ವಾಸದ ಮನೆ ನಿರ್ಮಾಣಕ್ಕೆ ವೈಯಕ್ತಿಕ 70 ಲಕ್ಷಗಳ ಗರಿಷ್ಠ ಮಿತಿಯನ್ನು ಮತ್ತು ಕಂಪನಿಗಳಿಗೆ ಗರಿಷ್ಠ 20 ಕೋಟಿವರೆಗೆ, ಸಹಕಾರ ಸಂಘಗಳ ವಿವಿಧ ಕೃಷಿಯೇತರ ಉದ್ದೇಶಗಳಿಗೆ ಗರಿಷ್ಠ ಪ್ರಮಾಣದ ಸಾಲ ಸೌಲಭ್ಯವನ್ನು ವಿಸ್ತರಿಸಲಾಗಿರುತ್ತದೆ. ಅಲ್ಲದೆ ಬ್ಯಾಂಕಿನಲ್ಲಿ 100 ವರ್ಷಗಳ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ವರದಿ ಸಾಲಿನಿಂದ ವಿದ್ಯಾ ಸಾಕಾರ ಎಂಬ ಹೆಸರಿನ ವಿದ್ಯಾಭ್ಯಾಸ ಸಾಲ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಜಿಲ್ಲೆಯ ರೈತರು ಹಾಗೂ ಬಡವರ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಾಲ ಸೌಲಭ್ಯವನ್ನು ಕಲ್ಪಿಸಲಾಗಿರುತ್ತದೆ. 2017-18 ಸಾಲಿನಲ್ಲಿ ನಿವೃತ್ತ ಸಿಬ್ಬಂದಿಗಳ ಪಿಂಚಣಿ ಯೋಜನೆಗೆ ಬ್ಯಾಂಕಿನಿಂದ 2 ಕೋಟಿಗಳ ಪ್ರಾಥಮಿಕ ದೇಣಿಗೆ ನೀಡಿ ಟ್ರಸ್ಟ್ ರಚಿಸಲಾಗಿದ್ದು, ವರ್ಷಂಪ್ರತಿ ಬ್ಯಾಂಕಿನಿಂದ ನೀಡಲಾದ ಮೊತ್ತ ಹಾಗೂ ನಿವೃತ್ತ ಸಿಬ್ಬಂದಿಗಳ ಪಾಲಿನ ಮೊತ್ತವನ್ನು ಒಳಗೊಂಡಂತೆ ಹಾಲಿ 3,50,00,000 ಮೊತ್ತವನ್ನು ಟ್ರಸ್ಟ್ನಲ್ಲಿ ಸಂಗ್ರಹಣೆಯಾಗಿದ್ದು, ಬ್ಯಾಂಕಿನಿಂದ ನಿವೃತ್ತರಾದ ಸಿಬ್ಬಂದಿಗಳೆಲ್ಲರಿಗೂ ಮಾಸಿಕ ಪಿಂಚಣಿ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಮುಖಾಂತರ ಸಿಬ್ಬಂದಿಗಳ ನಿವೃತ್ತಿ ನಂತರವೂ ಸುಖಕರ ಜೀವನ ನಡೆಸಲು ಭದ್ರತೆಯನ್ನು ಕಲ್ಪಿಸಲಾಗಿರುತ್ತದೆ. ಪ್ರಥಮ ಬಾರಿಗೆ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ಸಿಬ್ಬಂದಿಗೆ ವಾರ್ಷಿಕ ತಲಾ 5 ಲಕ್ಷ ವೈದ್ಯಕೀಯ ವಿಮಾ ಸೌಲಭ್ಯವನ್ನು ಬ್ಯಾಂಕಿನ ವತಿಯಿಂದ ಕಲ್ಪಿಸಲಾಗಿದ್ದು, ಸಿಬ್ಬಂದಿಗಳ ಹಾಗೂ ಅವರ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಲಾಗಿರುತ್ತದೆ. 2018-19 ಸಾಲಿನಲ್ಲಿ ಕೊಡಗು ಜಿಲ್ಲೆ ಭೀಕರ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಆರ್ಥಿಕ ಪರಿಸ್ಥಿತಿ ಕುಸಿದಿದ್ದರೂ ಹಿಂಜರಿಯದೆ ಉತ್ತಮ ಆಡಳಿತ ವ್ಯವಸ್ಥೆಯಿಂದ ಬ್ಯಾಂಕಿನ ಪ್ರಗತಿಯನ್ನು ಎಂದಿನಂತೆ ಸಾಧಿಸಲಾಗಿರುತ್ತದೆ. ಕೊಡಗಿನಲ್ಲಿ ಉಂಟಾದ ಪ್ರಾಕೃತಿಕ ವಿಕೋಪದ ಬಗ್ಗೆ ಅಪೆಕ್ಸ್ ಬ್ಯಾಂಕಿನ ಅಂದಿನ ಅಧ್ಯಕ್ಷರು, ಇಂದಿನ ಸಹಕಾರ ಸಚಿವರಾದ ಸನ್ಮಾನ್ಯ ಶ್ರೀ ರಾಜಣ್ಣನವರಲ್ಲಿ ನಾವು ಬೇಡಿಕೆಯನ್ನು ಇಟ್ಟಾಗ ತಕ್ಷಣವೇ ಸ್ಪಂದಿಸಿ ಅವರು 1 ಕೋಟಿ ಅನುದಾನವನ್ನು ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ಬಿಡುಗಡೆಗೊಳಿಸಿರುತ್ತಾರೆ. ಅವರಿಗೆ ನಾನು ಕೊಡಗಿನ ರೈತರು ಹಾಗೂ ಜಿಲ್ಲೆಯ ಜನತೆಯ ಬಗ್ಗೆ ಇರುವ ಕಾಳಜಿಯನ್ನು ತೋರಿಸುತ್ತದೆ ಎಂಬ ಮಾತನ್ನು ಹೇಳುತ್ತಾ ಅವರಿಗೆ ನಾನು ಕೊಡಗಿನ ಜನತೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಇದಲ್ಲದೆ ಜಿಲ್ಲೆಯ ಸಹಕಾರ ಸಂಘಗಳು ಸದರಿ ವರ್ಷದ ಡಿವಿಡೆಂಟನ್ನು ಅರ್ಧ ಭಾಗವನ್ನು ಪರಿಹಾರ ನಿಧಿಗೆ ನೀಡಿರುವುದನ್ನು ಸಹ ನೆನಪಿಸುತ್ತಾ ಗೌರವಾನ್ವಿತ ಎಲ್ಲ ಸಹಕಾರ ಸಂಘಗಳ ಅಧ್ಯಕ್ಷರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ರೀತಿಯಾಗಿ ಜಿಲ್ಲೆಯ ಸಹಕಾರ ಸಂಘಗಳ ಅಪೆಕ್ಸ್ ಬ್ಯಾಂಕ್ ಮತ್ತು ಸಹಕಾರ ಬ್ಯಾಂಕ್ಗಳ ನೆರವಿನೊಂದಿಗೆ ಸಂಗ್ರಹವಾದ 3.30 ಕೋಟಿ ಮೊತ್ತದ ಪರಿಹಾರವನ್ನು ಜಿಲ್ಲೆಯ ಪ್ರಕೃತಿ ವಿಕೋಪಕ್ಕೆ ಒಳಗಾದ ಗರುವಾಲೆ, ಮಾದಾಪುರ, ಮಕ್ಕಂದೂರು, ಸುಂಟಿಕೊಪ್ಪ, ಮಡಿಕೇರಿ, ಮದೆನಾಡು ಸಹಕಾರ ಸಂಘಗಳ ವ್ಯಾಪ್ತಿಯ ರೈತ ಸದಸ್ಯರ ಖಾತೆಗೆ ನೆರವಿನ ರೂಪದಲ್ಲಿ ಹಣವನ್ನು ಜಮೆ ಮಾಡಲಾಗಿರುತ್ತದೆ. ಇದು ನಿಜವಾಗಿ ಒಂದು ಹೆಮ್ಮೆಯ ವಿಷಯವಾಗಿರುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ಬ್ಯಾಂಕ್ ಪ್ರಸ್ತುತ 17 ATMಗಳ ಸಹಿತ 23 ಶಾಖೆಗಳನ್ನು ಹೊಂದಿ ಎಲ್ಲ ಅರ್ಹ ರೈತರ ಗ್ರಾಹಕರಿಗೆ KCC ATM ಕಾರ್ಡ್ಗಳನ್ನು ವಿತರಣೆ ಮಾಡಿರುವುದಲ್ಲದೆ ಉಳುವರಿ ಖಾತೆದಾರರಿಗೆ ರುಪೇ ಡೆಬಿಟ್ ATM ಕಾರ್ಡ್ಗಳ ವಿತರಣೆಯನ್ನು ಮಾಡಿದ್ದು, ಗ್ರಾಹಕರಿಗೆ ಆಧುನಿಕ ಬ್ಯಾಂಕಿಂಗ್ ಸೇವೆಗಳಾದ RTGS, ನೆಫ್ಟ್, ಮೊಬೈಲ್ ಬ್ಯಾಂಕಿಂಗ್, DBT, ಪೋಸ್ಟ್, BBPS, ATM, ಮೈಕ್ರೋ ATM ಹಾಗೂ UPI ಸೇವೆಗಳಾದ ಗೂಗಲ್ ಪೇ, ಫೋನ್ಪೇ, ಭೀಮ್ ಆ್ಯಪ್ಗಳ ಸೇವೆಯೊಂದಿಗೆ RBI, ನಬಾರ್ಡ್ ನೀಡುವ ಎಲ್ಲ ಆಧುನಿಕ ವಿದ್ಯುನ್ಮಾನ ಸೇವೆಗಳನ್ನು ಬಳಸಿಕೊಂಡಿದ್ದು, ನಬಾರ್ಡ್ ಅಧಿಕಾರಿಗಳು ಈ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುತ್ತಾರೆ. ಬ್ಯಾಂಕಿನ ಎಲ್ಲ 24 ಶಾಖೆಗಳ CC ಕ್ಯಾಮೆರಾದ ವ್ಯವಸ್ಥೆಯನ್ನು ಎಲ್ಲ ಶಾಖೆಗಳಲ್ಲಿ ಮತ್ತು ಕೇಂದ್ರ ಕಚೇರಿಯಲ್ಲಿ ಅಳವಡಿಸಲಾಗಿದ್ದು, ಸುಮಾರು 180 ದಿನಗಳ ದೀರ್ಘಾವಧಿಯ ಬ್ಯಾಕಪ್ ಇದ್ದು, ಶಾಖೆಗಳಲ್ಲಿ ದೈನಂದಿನ ಚಟುವಟಿಕೆ ಕೇಂದ್ರ ಕಚೇರಿಯಲ್ಲಿ ವೀಕ್ಷಿಸುವ ಮೂಲಕ ಗ್ರಾಹಕರಿಗೆ ಹಾಗೂ ನಮ್ಮ ಸಾಲಗಾರರಿರುವುದು ಠೇವಣಿದಾರರಿಗೆ ನಮ್ಮ ಸಿಬ್ಬಂದಿಗಳು ಕೊಡುವಂಥ ಸೇವೆಯನ್ನು ವೀಕ್ಷಿಸಲು ಒಂದು ಒಳ್ಳೆಯ ಒಂದು ಕೇಂದ್ರ ಕಚೇರಿಯ ಒಂದು CCTVಯನ್ನು ಅಳವಡಿಸುವುದರ ಮೂಲಕ ಪ್ರಥಮ ಬಾರಿಗೆ ಉತ್ತಮ ಸೇವೆಯನ್ನು ನಾವು ಕೊಡಲು ಬದ್ಧರಾಗಿದ್ದೇವೆ. ಗ್ರಾಹಕರಿಗೆ ಬ್ಯಾಂಕಿನ ವಿವಿಧ ಠೇವಣಾತಿ, ಲಾಕರ್ ಸೌಲಭ್ಯ, ಸಾಲ ಸೌಲಭ್ಯ ಹಾಗೆ ಆಗಿಂದಾಗೆ ಅಳವಡಿಸಿಕೊಳ್ಳುವ ಸೌಲಭ್ಯಗಳ ಸುಲಭ ಮಾಹಿತಿಗಾಗಿ ಕೊಡಗು ಜಿಲ್ಲೆಯಲ್ಲಿ ಸುಮಾರು 23 ರಾಷ್ಟ್ರೀಕೃತ ಮತ್ತು ಖಾಸಗಿ ಬ್ಯಾಂಕುಗಳು ಸುಮಾರು 179 ಶಾಖೆಗಳನ್ನು ಹೊಂದುವುದರ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತಿದ್ದರೂ ಸಹ ಇವತ್ತಿನ ಆಧುನಿಕ ಯುಗದಲ್ಲಿ ಎಲ್ಲ ಬ್ಯಾಂಕ್ ಅವರು ಗೋಡೆಯಲ್ಲಿ ನಮ್ಮ ಠೇವಣಾತಿ ಸಾಲಗಳ ವಿವರವನ್ನು ಹಾಕಿರ್ತಾರೆ.
ಆದರೆ DCC ಬ್ಯಾಂಕಿನ ಆಡಳಿತ ಮಂಡಳಿಯವರು ಎಲ್ಲ ಶಾಖೆಗಳಲ್ಲಿ ಸುಮಾರು 22 ಲಕ್ಷದ ವೆಚ್ಚವನ್ನು ಅನುಷ್ಠಾನ ಮಾಡಿ ಮೊದಲ ಬಾರಿಗೆ ಡಿಜಿಟಲ್ ಡಿಸ್ಪ್ಲೇಯನ್ನು ಅಳವಡಿಸಿರುವುದು ನಿಜವಾಗಿ ಒಂದು ಹೆಮ್ಮೆಯ ವಿಷಯವಾಗಿರುತ್ತದೆ. ಹಾಗೆ ಬ್ಯಾಂಕಿನ ನಿತ್ಯ ಚಟುವಟಿಕೆಯಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ಅಳವಡಿಸಿಕೊಂಡಿದ್ದು ಜಿಲ್ಲೆಯಾದ್ಯಂತ ಸ್ವಸಹಾಯ ಗುಂಪುಗಳ ರಚನೆ ಹಾಗೂ ಸಾಲ ಸೌಲಭ್ಯಗಳನ್ನು ಯಶಸ್ವಿಯಾಗಿ ನೀಡುವ ಉದ್ದೇಶದಿಂದ ಪ್ರಥಮ ಬಾರಿಗೆ 24 ಕಿರಿಯ ಸಿಬ್ಬಂದಿಗಳನ್ನು ಪ್ರತಿ ಶಾಖೆಯಿಂದ ಸ್ವಸಹಾಯ ಸಂಘಗಳ ಸಂಯೋಜಕರಾಗಿ ನಿಯೋಜಿಸಲಿದ್ದು ಸುಮಾರು 1600 ಸ್ವಸಹಾಯ ಸಂಘಗಳು ಇವತ್ತು ನಮ್ಮಲ್ಲಿ ಸಾಲ ಪಡೆಯುವುದರ ಮೂಲಕ ಈ ಸಂಯೋಜಕರನ್ನು ನೇಮಿಸಿದ ನಂತರ ಒಂದೇ ವರ್ಷದಲ್ಲಿ 31/12/2023ಕ್ಕೆ 38 ಹೊಸ ಸ್ವಸಹಾಯ ಸಂಘಗಳಿಗೂ 378 ಸಂಘಗಳಿಗೆ ಸುಮಾರು 18,61,00,000 ಸಾಲವನ್ನು ಬಿಡುಗಡೆ ಮಾಡಿ ಬ್ಯಾಂಕಿನ ಬೆಳವಣಿಗೆ ಶ್ರಮವನ್ನು ಇಟ್ಟಿದ್ದೇವೆ. ಅದೇ ರೀತಿ ಪ್ರಥಮ ಬಾರಿಗೆ ನಮ್ಮ ಶಾಖೆಗಳಲ್ಲಿ ಪಿಗ್ಮಿ ಏಜೆಂಟ್ರುಗಳು ಮತ್ತು ದಿನಗೂಲಿ ನೌಕರರು ತಮ್ಮ ಸೇವಾವಧಿಯಲ್ಲಿ ಯಾವುದೇ ಸವಲತ್ತುಗಳು ಇಲ್ಲದೆ ಇರುವುದನ್ನು ಮನಗೊಂಡು ಸದರಿ ಆಡಳಿತ ಮಂಡಳಿಯು ವೈದ್ಯಕೀಯ ವಿಮಾ ಸೌಲಭ್ಯ ನೀಡುವ ಯೋಜನೆಯನ್ನು ಅನುಷ್ಠಾನಗೊಳಿಸಿ ದಿನಾಂಕ 1/11/2023ರಿಂದ ಜಾರಿಗೆ ತಂದು ಸುಮಾರು 4,31,00,000ಗಳ ಪ್ರೀಮಿಯಂ ಅನ್ನು ಬ್ಯಾಂಕಿನ ವತಿಯಿಂದ ವಿಮಾ ಕಂಪನಿಗೆ ಪಾವತಿಸಲಾಗಿರುತ್ತದೆ. ರಾಜ್ಯ ಅಪೆಕ್ಸ್ ಬ್ಯಾಂಕಿನಿಂದ ನಿರ್ದೇಶಕರುಗಳಿಗೆ ದೊರಕುವ ಅನುದಾನದ ಜಿಲ್ಲೆಯ ಸಹಕಾರ ಸಂಘಗಳ ತಾಂತ್ರಿಕ ಅಭಿವೃದ್ಧಿಗೆ ಪೂರಕವಾದಂಥ ಗಣಕಯಂತ್ರ ಹಾಗೂ ಪ್ರಿಂಟರ್ಗಳು, ನೋಟು ಎಣಿಸುವ ಯಂತ್ರಗಳನ್ನು ಕೊಡಗು ಜಿಲ್ಲೆಯ ಸಹಕಾರ ಸಂಘಗಳಿಗೆ DCC ಬ್ಯಾಂಕಿನ ಅಧ್ಯಕ್ಷನಾಗಿಯೂ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕನಾಗಿಯೂ 2019ರಿಂದ ಇಲ್ಲಿಯವರೆಗೆ ಸುಮಾರು 2,05,00,000 ಅನುದಾನವನ್ನು ತಂದು ಎಲ್ಲ ಸಹಕಾರ ಸಂಘಗಳ ಮೂಲಭೂತ ಅಭಿವೃದ್ಧಿಗೆ ಈಗಾಗಲೇ ನಾವು ಅಡಿಗಲನ್ನು ಹಾಕುವುದರ ಮೂಲಕ ಅವರಿಗೂ ಸಹ ನಾವು ಪ್ರೋತ್ಸಾಹವಾದ ಒಂದು ಸಹಕಾರವನ್ನು ಕೊಡಲು ನಾನು ಸಹ ಬದ್ಧನಿದ್ದೇನೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಬ್ಯಾಂಕಿನ ಸ್ವಂತ ಬಂಡವಾಳದಿಂದ ಜಿಲ್ಲೆಯ ಸಹಕಾರ ಸಂಘಗಳ ನೂತನ ಬಹುಸೇವಾ ಯೋಜನೆಗಳಿಗೆ 8% ಬಡ್ಡಿದರದಲ್ಲಿ ಇವತ್ತು ನಬಾರ್ಡಿನವರು ಏನು MSC ಮಲ್ಟಿ ಸರ್ವಿಸ್ ಸೆಂಟರ್ ಎಂಬ ವಿನೂತನ ಸಾಲ ಯೋಜನೆಯನ್ನು ಅವರು 4% ಬಡ್ಡಿದರದಲ್ಲಿ ಪಾವತಿ ಮಾಡಿ ನಂತರ ವಿಮೆಯನ್ನು ಕಂತನ್ನು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿದರೆ 1% ಬಡ್ಡಿದರದಲ್ಲಿ ನಬಾರ್ಡಿನ ಸಹಯೋಗದೊಂದಿಗೆ ಬರೀ ಪ್ರಾಥಮಿಕ ಕೃಷಿ ಮತ್ತಿನ ಸಹಕಾರ ಸಂಘಗಳಿಗೆ ಮಾತ್ರ ಈ ಯೋಜನೆ ಅನುಷ್ಠಾನವಾಗ್ತಾ ಇತ್ತು. ಬೇರೆ ನಮ್ಮ ಇತರ ಸಹಕಾರ ಸಂಘಗಳಿಗೆ ಇದರ ಪ್ರಯೋಜನ ಸಿಗದಿದ್ದ ಕಾರಣ ನಮ್ಮ ಆಡಳಿತ ಮಂಡಳಿಯಲ್ಲಿ ಚಿಂತನೆ ಮಾಡಿ ಕೊಡಗಿನಲ್ಲಿ ಕಾರ್ಯನಿರ್ವಹಿಸುವಂಥ ದವಸ ಭಂಡಾರ ಇರ್ಬೋದು, ವಿವಿಧ ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳಿಗೂ ಅದೇ ಯೋಜನೆಯಲ್ಲಿ ನಾವು MSC ಸಾಲವನ್ನು ಕೊಡುವುದರ ಮೂಲಕ ಅವರಿಗೆ ನಾವು 4% ಬಡ್ಡಿ ದರದಲ್ಲಿ ಇವತ್ತು ಸಾಲವನ್ನು ವಿತರಿಸಲು ನಾವು ಸಹ ಕ್ರಮವನ್ನು ವಹಿಸಿರುತ್ತೇವೆ. ಇದು ಇಡೀ ರಾಜ್ಯದಲ್ಲಿ ಏಕೈಕ ಬ್ಯಾಂಕ್ ಎಂದರೆ ಕೊಡಗು DCC ಬ್ಯಾಂಕ್ ಆಗಿರುತ್ತದೆ. ಬ್ಯಾಂಕ್ ಆಡಿಟ್ ವರ್ಗೀಕರಣವು ಸತತವಾಗಿ ಎ ತರಗತಿಯಲ್ಲಿದ್ದು 2022-23ನೇ ಸಾಲಿನ ಬ್ಯಾಂಕಿಂಗ್ ಆಡಿಟ್ ವರ್ಗೀಕರಣದಲ್ಲಿ ಬ್ಯಾಂಕಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ 92% ಅಂಕವನ್ನು ಗಳಿಸಿದ್ದು ರಾಜ್ಯ ಅಪೆಕ್ಸ್ ಬ್ಯಾಂಕಿನಿಂದ ಅತ್ಯುತ್ತಮ ಸಾಧನಾ ಪ್ರಶಸ್ತಿಯನ್ನು ದಿನಾಂಕ 12/9/23ರಂದು ನಡೆದ ಅಪೆಕ್ಸ್ ಬ್ಯಾಂಕಿನ ವಾರ್ಷಿಕ ಮಹಾಸಭೆಯಲ್ಲಿ ಪಡೆದಿರುವುದು ನಿಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿರುತ್ತದೆ. ಹಾಗೆ 2022-23ನೇ ಸಾಲಿನಲ್ಲಿ ಲಾಭಾಂಶದಲ್ಲಿ ಸುಮಾರು 25 ಲಕ್ಷವನ್ನು ಕಾಯ್ದಿರಿಸಿ ಎಲ್ಲ ಸಹಕಾರ ಸಂಘಗಳ ಗೌರವಾನ್ವಿತ ಅಧ್ಯಕ್ಷರಿಗೆ ನಾವು ಸಹಕಾರ ಕ್ಷೇತ್ರದಲ್ಲಿ ಇನ್ನೂ ಒಂದು ತರಬೇತಿಯನ್ನು ಪಡೆಯಲು ಪಕ್ಕದ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಹಾಗೂ ಗೋವಾ ರಾಜ್ಯಕ್ಕೆ ಈಗಾಗಲೇ ಅಧ್ಯಯನ ಪ್ರವಾಸವನ್ನು ಕೈಗೊಳ್ಳಲಾಗಿರುತ್ತದೆ. ಹಾಗೆ 31/3/2023ಕ್ಕೆ ಜಿಲ್ಲೆಯ 24 ವಿವಿಧ ಬ್ಯಾಂಕ್ಗಳ ಪೈಕಿ ನಮ್ಮ ಬ್ಯಾಂಕ್ ಠೇವಣಾತಿ ಸಂಗ್ರಹಣೆಯಲ್ಲಿ 22.98%, ಸಾಲ ವಿತರಣೆಯಲ್ಲಿ 23.69% ಮತ್ತು ಮಾರುಕಟ್ಟೆ ಷೇರಿನೊಂದಿಗೆ ಜಿಲ್ಲೆಯಲ್ಲಿ ನಮ್ಮ ಬ್ಯಾಂಕ್ ವಿವಿಧ ಬ್ಯಾಂಕ್ಗಳ ಪೈಕಿ ಲೀಡ್ ಬ್ಯಾಂಕ್ ಅವರು ಮಾಡುವಂಥ 3 ತ್ರೈಮಾಸಿಕ ಪರಿಶೀಲನಾ ವರದಿಯಲ್ಲಿ ನಮ್ಮ ಬ್ಯಾಂಕ್ ಮೊದಲ ಸ್ಥಾನದಲ್ಲಿ ಇರುವುದು ಹಾಗೂ ರಾಜ್ಯ ಮಟ್ಟದಲ್ಲಿ 21 DCC ಬ್ಯಾಂಕ್ಗಳ ಪೈಕಿ 5ನೇ ಸ್ಥಾನದಲ್ಲಿರುವುದು ನಿಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯವಾಗಿರುತ್ತದೆ. ಹಾಗೆ ಶತಮಾನೋತ್ಸವ ಸಂಭ್ರಮದ ಗ್ರಾಹಕರ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಎಂಬಂಥ ಸಂಚಾರಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನೀಡುವುದರೊಂದಿಗೆ ಕೊಡಗು ಜಿಲ್ಲೆಯ ಪ್ರಾಕೃತಿಕ ವಿಕೋಪ, ನೆರೆಹಾವಳಿ, ಕೋವಿಡ್-19 ಈ ಸಂದರ್ಭದಲ್ಲಿ ನಿರಂತರ ವ್ಯವಹಾರಗಳನ್ನು ಎಡೆಬಿಡದೆ ನಿರ್ವಹಿಸಿಕೊಂಡು ಬಂದಿರುವ ನಮ್ಮ ಬ್ಯಾಂಕ್ ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ 2 ವೆಂಟಿಲೇಟರ್ ಮತ್ತು ಆಶಾ ಕಾರ್ಯಕರ್ತರಿಗೆ ತಲಾ 3,000 ಪ್ರೋತ್ಸಾಹಧನವನ್ನು ನೀಡಲಾಗಿರುತ್ತದೆ.
28/6/21ಕ್ಕೆ 100 ಯಶಸ್ವಿ ವರ್ಷಗಳನ್ನು ಪೂರೈಸಿದ ಸಂಭ್ರಮವನ್ನು ಕೋವಿಡ್ ನಿರ್ಬಂಧ ಇದ್ದ ಹಿನ್ನೆಲೆಯಲ್ಲಿ ಶತಮಾನೋತ್ಸವ ಭವನ ನಿರ್ಮಾಣಕ್ಕೆ ಅಂದಿನ ಸಹಕಾರ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್.ಟಿ. ಸೋಮಶೇಖರ್ ಅವರು ಹಾಗೂ ಸ್ಥಳೀಯ ನಮ್ಮ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಹಾಗೂ ಎಲ್ಲ ಸಹಕಾರಿಗಳ ಸಮ್ಮುಖದಲ್ಲಿ ಗುದ್ದಲಿ ಪೂಜೆಯನ್ನು 20/8/2021 ನೆರವೇರಿಸುವುದರ ಮೂಲಕ ಸರಳವಾಗಿ ಶತಮಾನೋತ್ಸವ ಸಮಾರಂಭವನ್ನು ಸ್ವಚ್ಛಂದವಾಗಿ ಆಚರಿಸಲಾಗಿರುತ್ತದೆ. ಬ್ಯಾಂಕಿನ ಪ್ರಸ್ತುತ ಆಡಳಿತ ಮಂಡಳಿ 19ರಿಂದ 2024ರವರೆಗಿನ ನಮ್ಮ ಅಧಿಕಾರಾವಧಿಯಲ್ಲಿ ಬ್ಯಾಂಕ್ ಶತಮಾನೋತ್ಸವ ಆಚರಣೆ ಸಂಬಂಧ ಒಂದು ಉತ್ತಮ ಕೇಂದ್ರ ಕಚೇರಿ ಕಟ್ಟಡವನ್ನು ನಿರ್ಮಾಣ ಮಾಡುವ ಚಿಂತನೆಯನ್ನು ನಡೆಸಿದ್ದು, ತತ್ಸಂಬಂಧ ಬ್ಯಾಂಕಿನ ಪದನಾಮ 1946ರಲ್ಲಿ ಕೊಡಗು ಪ್ರಾಂತೀಯ ಬ್ಯಾಂಕ್ ನಿಯಮಿತ ಎಂದು ಇದ್ದು 1956ರಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಎಂದು ಮರುನಾಮಕರಣವಾಗಿದ್ದರೂ ಸಹ ಸ್ಥಿರಾತಿಯ ದಾಖಲಾತಿ ಬದಲಾಗದೆ ಪಾಣಿ ಪತ್ರದಲ್ಲಿ ಕರ್ಣಗೇರಿ ಗ್ರಾಮದ ಸರ್ವೆ ನಂಬರಿನಲ್ಲಿ ಕೊಡಗು ಪ್ರಾಂತೀಯ ಬ್ಯಾಂಕ್ ನಿಯಮಿತ ಎಂದು ನಮೂದಾಗಿತ್ತು. ನಮ್ಮ ಅಧಿಕಾರಾವಧಿಯಲ್ಲಿ ದಾಖಲಾತಿಯನ್ನು ಸರಿಪಡಿಸಿ ಬ್ಯಾಂಕಿನ ಹೆಸರಿಗೆ ಏಕವಿನ್ಯಾಸ ನಕಾಶೆ ಮಾಡಿಸಿ ದಾಖಲಾತಿಯನ್ನು 31/1/2020ರಂದು ಪಡೆಯಲಾಗಿದ್ದು, ನಂತರದ ಬೆಳವಣಿಗೆಯಲ್ಲಿ ಶತಮಾನೋತ್ಸವ ಕಟ್ಟಡ ನಿರ್ಮಾಣ ಮಾಡಲು ಪುರಾತತ್ವ ಇಲಾಖೆ ದೆಹಲಿ ಸಮಕ್ಷಮ ಪ್ರಾಧಿಕಾರ ಮೂಡ ಹಾಗೂ ನಗರ ಸಭೆಯಿಂದ ಅನುಮತಿಯನ್ನು ಪಡೆಯಲಾಗಿರುತ್ತದೆ. ಕಟ್ಟಡದ ನಿರ್ಮಾಣದ ನೀಲಿ ನಕ್ಷೆಯೊಂದಿಗೆ ಸುಮಾರು 3,94,00,000 ನಿರ್ಮಾಣ ಕಾರ್ಯಕ್ಕೆ ಸಿವಿಲ್ ವರ್ಕಿಗೆ ನಾವು ಅಂದಾಜು ಪಟ್ಟಿಯನ್ನು ಸಲ್ಲಿಸಿ ಅಂದಾಜು ಪಟ್ಟಿಯ ಅನುಮೋದನೆಗಾಗಿ ನಿಬಂಧಕರ ಕಚೇರಿಗೆ ಹೋದಾಗ ನಮ್ಮ ವೇದಿಕೆಯಲ್ಲಿರುವ AC ದಿವಾಕರ್ ಅವರು ನಮ್ಮ ಮಾಜಿ ಅವರ ಕಾರ್ಯನಿರ್ವಹಣಾಧಿಕಾರಿಯಾಗಿ ಅವರ ಕೆಲಸವನ್ನು ನಿರ್ವಹಿಸಿ ಈಗ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರು ಕೇವಲ 7 ದಿವಸದಲ್ಲಿ ನಮ್ಮ ಕಡತವನ್ನು ಮಂಡನೆ ಮಾಡಿ ಪರಿಶೀಲಿಸಿ ನಮಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ನನ್ನ ಆಡಳಿತ ಮಂಡಳಿ ಪರವಾಗಿ ಅನಂತ ವಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ಒಳ ವಿನ್ಯಾಸ ಮತ್ತು ಇತರ ಕೆಲಸಗಳಿಗೆ ಸುಮಾರು 4,48,00,000 ಒಳ ವಿನ್ಯಾಸಕ್ಕೆ ಒಟ್ಟಾಗಿ 8,48,2 ವೆಚ್ಚದ ಶತಮಾನೋತ್ಸವ ಕಟ್ಟಡ ನಿರ್ಮಾಣ ಮಾಡಲು ಸಹಕಾರ ಸಂಘಗಳ ನಿಬಂಧಕರ ಅನುಮತಿಯನ್ನು ಪಡೆಯಲು ಕೆಲವು ಅಡೆತಡೆಗಳಿದ್ದರೂ ದಿನಾಂಕ 1/9/20ರಂದು ನಿರಂತರ ಪರಿಶ್ರಮದೊಂದಿಗೆ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡದೆ ಅನುಮತಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು, ನಿರಂತರ ಪ್ರಯತ್ನ, ದಕ್ಷತೆ, ಕಾರ್ಯದಲ್ಲಿ ನಂಬಿಕೆ ಹಾಗೂ ಸಂಸ್ಥೆಯ ಮೇಲಿನ ಅಭಿಮಾನ ಇದ್ದರೆ ಯಶಸ್ಸು ಖಂಡಿತ ಎನ್ನುವುದು ಇದಕ್ಕೆ ಸಾಕ್ಷಿಯಾಗಿರುತ್ತದೆ. ತದನಂತರ ಈ ಟೆಂಡರಿಂಗಿನ ಮೂಲಕ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಕ್ರಿಯೆ ಆರಂಭಿಸಿ 1/1/2022ರಿಂದ ನಿರ್ಮಾಣ ಕಾರ್ಯವನ್ನು ಆರಂಭಿಸಿ ದಿನಾಂಕ 14/1/2024ರಲ್ಲಿ ಪೂರ್ಣಗೊಳಿಸಿ ಕೇವಲ 24 ತಿಂಗಳ ಅವಧಿಯಲ್ಲಿ ಭವ್ಯ ಸುಸಜ್ಜಿತ ಭವನವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕ ಸೇವೆಗೆ ಅನುವು ಮಾಡಿಕೊಡಲಾಗಿರುತ್ತದೆ. ಸದರಿ ಕಟ್ಟಡ ನಿರ್ಮಾಣಕ್ಕಾಗಿ ಅಪೆಕ್ಸ್ ಬ್ಯಾಂಕಿನ ವತಿಯಿಂದ 50 ಲಕ್ಷಗಳ ಅನುದಾನವನ್ನು ಪಡೆಯಲಾಗಿರುತ್ತದೆ. ಅಲ್ಲದೆ ಶತಮಾನೋತ್ಸವ ಕಾರ್ಯಕ್ರಮಕ್ಕೂ 5 ಲಕ್ಷಗಳ ಅನುದಾನವನ್ನು ನೀಡಿದ್ದು ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬರಬೇಕಾಗಿತ್ತು. ಬೆಳ್ಳಿ ಪ್ರಕಾಶ್ ಸನ್ಮಾನ್ಯ ಶ್ರೀ ಅಧ್ಯಕ್ಷರಾದ ಬೆಳ್ಳಿ ಪ್ರಕಾಶ್ ಅವರು ಆದರೆ ಕಾರಣಾಂತರದಿಂದ ಅವರು ಬರಲಿಲ್ಲ. ನಿನ್ನೆ ಬಂದು ನಮ್ಮ ಸಾಲ ಮೇಳದಲ್ಲಿ ಭಾಗವಹಿಸುವುದರ ಮೂಲಕ ನಮ್ಮ ಶುಭವನ್ನು ಹಾರೈಸಿ ಇವತ್ತಿನ ಶತಮಾನೋತ್ಸವ ಕಾರ್ಯಕ್ರಮದ ಕಟ್ಟಡದ ಈ ಕಾರ್ಯಕ್ರಮಕ್ಕೆ ಅಪೆಕ್ಸ್ ಬ್ಯಾಂಕಿನ ವತಿಯಿಂದ ಮಧ್ಯಾಹ್ನದ ಇಡೀ ಭೋಜನ ವ್ಯವಸ್ಥೆಗೆ ಅವರು 10 ಲಕ್ಷದ ಒಂದು ಅನುದಾನವನ್ನು DD ಮೂಲಕ ನಿನ್ನೆ ಕೊಟ್ಟು ಹೋಗಿದ್ದಾರೆ. ಅವರಿಗೆ ನಾನು ನನ್ನ ಆಡಳಿತ ಮಂಡಳಿ ಹಾಗೂ ಸರ್ವ ಸಂಘಗಳ ಅಧ್ಯಕ್ಷರ ಮುಖಾಂತರ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ಇದ್ದೇನೆ. ಬ್ಯಾಂಕಿನ ಕೇಂದ್ರ ಕಚೇರಿ ಮತ್ತು 11 ಶಾಖೆಗಳು ಸ್ವಂತ ಕಟ್ಟಡದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದು, ಪ್ರಸ್ತುತ ಆಡಳಿತ ಮಂಡಳಿ ಅವಧಿಯಲ್ಲಿ 3 ಶಾಖೆಗಳಿಗೆ ಸ್ವಂತ ಕಟ್ಟಡ ಟಿ ಶೆಟ್ಟಿಗೆರೆ, ಬಾಳೆಲೆ, ಹೆಬ್ಬಾಲೆ, ಕೊಡ್ಲಿಪೇಟೆ, ಸಂಪಾಜೆ, ಮಾದಾಪುರ ಹಾಗೂ ಕಾವೇರಿ ತಾಯಿಯ ಉಗಮದಲ್ಲಿ 24ನೇ ಇಸವಿ 24ನೇ ದಿನಾಂಕ 24ನೇ ಶಾಖೆಯಾಗಿ ನಾಡಿದ್ದು 24ಕ್ಕೆ ನಾವು 24ನೇ ಶಾಖೆಯನ್ನು ಲೋಕಾರ್ಪಣೆ ಮಾಡಲು ಈಗಾಗಲೇ ನಾವು ಕಾರ್ಯೋನ್ಮುಖರಾಗಿರುತ್ತೇವೆ. 5 ವರ್ಷದ ಅವಧಿಯಲ್ಲಿ ಸುಮಾರು 7 ಶಾಖೆಗಳನ್ನು ತೆರೆಯುವುದರ ಮೂಲಕ ಗ್ರಾಮೀಣ ಮಟ್ಟದ ಎಲ್ಲ ಸಹಕಾರಿಗಳಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ತಲುಪಿಸಲು ಕಾರಣಭೂತರಾಗಿದ್ದೇವೆ. ಹಾಗೆ 1921ರ ಇಸವಿಯಲ್ಲಿ ಬ್ಯಾಂಕ್ ಪ್ರಾರಂಭವಾದ ಹಿನ್ನೆಲೆಯಲ್ಲಿ 21/1/21ರಂದು ಕೊಡ್ಲಿಪೇಟೆ ಶಾಖೆಯನ್ನು ಸ್ವಂತ ಕಟ್ಟಡದೊಂದಿಗೆ ಶತಮಾನೋತ್ಸವ ನೆನಪಿನ 21ನೇ ಶಾಖೆಯಾಗಿ ಪ್ರಾರಂಭಿಸಲಾಗಿರುತ್ತದೆ. ಈ 100 ವರ್ಷಗಳ ಇತಿಹಾಸವನ್ನು ನಾನು ಪರಿಶೀಲಿಸಿದಾಗ
25 ವರ್ಷ, 50ನೇ ವರ್ಷ, 75ನೇ ವರ್ಷ, 100 ವರ್ಷಕ್ಕೆ ಎಲ್ಲ ಅಂದಿನ ಅಧ್ಯಕ್ಷರುಗಳು ಒಂದು ಸುಸಜ್ಜಿತವಾದ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ನಿಜವಾಗಿ ಅದೊಂದು ಕಾಕತಾಳೀಯ ಎಂಬ ವಿಷಯನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಶತಮಾನೋತ್ಸವದ ಪ್ರಗತಿಯ ಪ್ರತೀಕವೆಂಬಂತೆ ನೂತನ ಆಡಳಿತ ಕಚೇರಿಯ ಕಟ್ಟಡಕ್ಕೆ ಉನ್ನತಿ ಎಂದು ಹೆಸರಿಡಲಾಗಿದ್ದು, ಇದು ಸಾರ್ವಜನಿಕ ಸೇವೆಗಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳು ತಮ್ಮ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಿರುತ್ತಾರೆ. ತಮ್ಮೆಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ 20/8/21ರಂದು ಅಂದಿನ ಸಹಕಾರ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಅಲ್ಪಾವಧಿಯಲ್ಲಿ ಕಟ್ಟಡದ ಸಂಪೂರ್ಣ ಕಾಮಗಾರಿಯನ್ನು ಸುಸೂತ್ರವಾಗಿ ಪೂರ್ಣಗೊಳಿಸಿ ಇಂದು ರಾಜ್ಯದ ಹಾಲಿ ಸಹಕಾರ ಸಚಿವರಾದ ಸನ್ಮಾನ್ಯ ರಾಜಣ್ಣ ಅವರು ಆಗಮಿಸಬೇಕಾಗಿತ್ತು. ಅವರು ನಮಗೆ ಈ ಕಟ್ಟಡದ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಹೇಳುವುದರ ಮೂಲಕ ಅವರು ಹಾರೈಸಿದ್ದಾರೆ. ಅವರಿಗೂ ಸಹ ನಾನು ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.